ನಾವಿದ್ದೀವಿ ಎಂ ಜಿ ಮೋಟರ್ಸ್ JP ನಗರಲ್ಲಿ. ಸೊ ತುಂಬಾ ಜನ ಇಯರ್ ಎಂಡ್ ಅಲ್ವಾ, ಇಯರ್ ಎಂಡ್ ಮತ್ತೆ ನ್ಯೂ ಇಯರ್ ಎಲ್ಲ ಆಗಿರೋದ್ರಿಂದ ಕಾರ್ ಎಲ್ಲ ಖರೀದಿ ಮಾಡುವಂತ ಒಂದು ಪ್ಲಾನ್ಸ್ ಎಲ್ಲ ಇರುತ್ತೆ ನಿಮಗೆ. ಸೊ MG ಮೋಟರ್ಸ್ ಅಲ್ಲಿ ಈ ಒಂದು ಇಯರ್ ಎಂಡಿಗೆ ಏನೇನು ಆಫರ್ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ಕಿಂತನೂ ತುಂಬಾ ಎಕ್ಸ್ಪರ್ಟ್ ಆಗಿ ಸ್ವಲ್ಪ ನೀಟಾಗಿ ಹೇಳುವಂತ ನಮ್ಮ ಜಗತ್ ಅವರು ಇದ್ದಾರೆ ನಮ್ಮ ಜೊತೆ. ಸೊ ಅವ್ರನ್ನ ವೆಲ್ಕಮ್. ನಮಸ್ತೆ. ನಾವು ಆಕ್ಚುಲಿ ಇವತ್ತು ಬಂದಿರೋದೇನಂದ್ರೆ MG ಇಂದ ಏನೇನು ಆಫರ್ಸ್ ಇದೆ, ಮತ್ತೆ ಹೊಸ ಹೆಕ್ಟರ್ ಬೇರೆ ಬಂದಿದೆ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ಹಳೆ ಹೆಕ್ಟರ್ಗೆ ಒಂದು ಸ್ವಲ್ಪ ಆಫರ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದ್ರ ಮೇಲೆ ಜಸ್ಟ್ ಕೇಳೋಣ ಅಂತ, ಜನರಿಗೆ ಗೊತ್ತಾಗ್ಲಿ ಅಂತ. ಸರ್, ನೀವು ಹೆಕ್ಟರ್ ಪ್ಲಾನ್ ಮಾಡ್ತೀರಾ ಅಂದ್ರೆ ಸೊ ದರ್ಸ್ ಅ ಪ್ರೀ ವರ್ಷನ್ ಮಾಡೆಲ್ಸ್ ಇದೆ ಮಾತ್ರ. ಸೊ ಇಫ್ ಯು ಆರ್ ಪ್ಲಾನಿಂಗ್, ನಮ್ಮ ಹತ್ರ ಅರೌಂಡ್ 3 lakh ಬೆನಿಫಿಟ್ಸ್ ನಿಮಗೆ ಈ ಮಾಡೆಲ್ ಮೇಲೆ ಅವೈಲೇಬಲ್ ಇದೆ ಸರ್, ಆಫರ್ಸ್ಗಳು. ಓಕೆ, ಸೊ ಇದು ಆಕ್ಚುಲಿ ಸ್ಟಾರ್ಟ್ ಆಗೋದು 11.9 lakhs ಅಲ್ಲ. ಸೊ ಹಂಗಾದ್ರೆ ನಮಗೆ ಅದಾದ್ರೆ ಒಂದು 9. ಇದು ನಮಗೆ ಕ್ಯಾಶ್ ಪ್ರೈಸ್ ಆಗಿ ಬರುತ್ತಾ ಅಥವಾ ನಮಗೆ ಎಕ್ಸ್ಚೇಂಜ್ ಆಫರ್ ಆ ತರದ್ದು? ಸರ್, ದರ್ ಇಸ್ ಅಪ್ ಟು 2 lakh ದರ್ ಇಸ್ ಅ ಕ್ಯಾಶ್ ಬೆನಿಫಿಟ್ ಇದೆ. ಸೊ ನೆಕ್ಸ್ಟ್ ಸಮ್ ಅದರ್ ಬೆನಿಫಿಟ್ಸ್ ಗಳು ಎಲ್ಲ ಸೇರಿ ನಿಮಗೆ ಅರೌಂಡ್ 3 lakh ಬೆನಿಫಿಟ್ ಬರುತ್ತೆ. ಓಕೆ, ನಮಗೆ ಮೇನ್ ಆಗಿ ನೀವೇನಾದ್ರೂ MGದು ಐಕಾನಿಕ್ ವೆಹಿಕಲ್ ಅಂತ ಹೇಳ್ಬೋದು. ಹೆಕ್ಟರ್ ಬಗ್ಗೆ ಮಾತಾಡ್ಬೇಕಾದ್ರೆ, ಸೊ ಹೆಕ್ಟರ್ ನಿಮಗೆ ಆಲ್ಮೋಸ್ಟ್ ಒಂದು 3.5 ಲಕ್ಷ ತನಕ ನಿಮ್ಗೆ ಆಫರ್ ಇದೆ. ಅಂದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಹೊಸ ಹೆಕ್ಟರ್, ಇದು ಲಾಂಚ್ ಆಗಿರೋದು ಒಂದು 1 week ಆಯ್ತು ಅನ್ಸುತ್ತೆ, 1-2 week ಆಯ್ತು ಅಂತ ಅನ್ಸುತ್ತೆ. ಅಂಡ್ ಇದು ಆಕ್ಚುಲಿ ನಮಗೆ 11.9 lakhs ಅಲ್ಲಿ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ಒಂದು 12 lakhs ಅಂತ ತಿಳ್ಕೊಳ್ಳಿ. ಎಕ್ಸ್-ಶೋರೂಮ್ ಅಲ್ಲಿ ನಮಗೆ ಹಳೆ ಒಂದು ಹೆಕ್ಟರ್ ಏನಿದೆ, ಅದು ಟಾಪ್ ವೇರಿಯಂಟಾ ಮಿಡ್ ವೇರಿಯಂಟಾ ಯಾವುದು? ಅಷ್ಟೊಂದು ಇಫ್ ಯು ಪ್ಲಾನಿಂಗ್, ನಮ್ಮ ಹತ್ರ ಲಿಮಿಟೆಡ್ ಸ್ಟಾಕ್ಸ್ ಇದೆ 2025 ಮಾಡೆಲ್ಗೆ. ಸೊ ಹಾಗಾಗಿ ಸೊ ವೇರಿಯಂಟ್ ಟು ವೇರಿಯಂಟ್ ಡಿಫರ್ ಆಗುತ್ತೆ. ಸೊ ಇದು ನಿಮಗೆ ಇಟ್ಸ್ ಅರೌಂಡ್ 3 lakhs ತನಕ ಕೆಲವೊಂದು ವೇರಿಯಂಟ್ಸ್ ಗಳಿಗೆ ಅವೈಲೇಬಲ್ ಬೆನಿಫಿಟ್ಸ್ ಇದೆ. ಸೊ ಅದು ಬಿಟ್ಟು MG ಅಲ್ಲಿ ಬೇರೆ ಯಾವ್ದು ವೆಹಿಕಲ್ ಗೆ ಸರ್? ಈ ಇಯರ್ ಎಂಡ್ ಆದ್ಮೇಲೆ ಸರ್ ಕಾಮೆಟ್ ಅಲ್ಲೂ ಕೂಡ ದರ್ ಇಸ್ ಸಮ್ ಅಪ್ ಟು 1 lakh ಬೆನಿಫಿಟ್ ಕೂಡ ಇದೆ ನಿಮಗೆ, ಇನ್ಕ್ಲೂಡಿಂಗ್ ಆಫ್ ನಿಮಗೆ ಕನ್ಸ್ಯೂಮರ್ ಡಿಸ್ಕೌಂಟ್ಸ್ ಇರ್ಬೋದು, ಕಾರ್ಪೊರೇಟ್ ಬೆನಿಫಿಟ್ಸ್ ಇರ್ಬೋದು, ಲಾಯಲ್ಟಿ ಬೆನಿಫಿಟ್ಸ್, ಇಟ್ಸ್ ಆಲ್ ಕ್ಲಬ್ ಟುಗೆದರ್ ಎಲ್ಲ ಬೆನಿಫಿಟ್ಸ್ ಗಳು ನಿಮಗೆ ಈ ಕಾಮೆಟ್ ಅಲ್ಲಿ ಅವೈಲೇಬಲ್ ಇದೆ ಸರ್. ಇದು ಎಷ್ಟು ಸ್ಟಾರ್ಟ್ ಆಗೋದು? ಸರ್, ಸ್ಟಾರ್ಟ್ಸ್ ಫ್ರಮ್ ಇಟ್ಸ್ ಅರೌಂಡ್ 7.5 ಇಸ್ ಎಕ್ಸ್ ಶೋರೂಮ್ ವ್ಯಾಲ್ಯೂ. ಸೊ ಇದರಿಂದ ನಿಮಗೆ ಬೇಸ್ ಮಾಡೆಲ್ ಸ್ಟಾರ್ಟ್ ಆಗುತ್ತೆ ಸರ್. ಅಂಡ್ ಇದಕ್ಕೆ ಫೈನಾನ್ಸ್ ಎಲ್ಲ ಹೇಗೆ ನಿಮ್ ಕಡೆಯಿಂದ ಇದೆಯಾ? ಸರ್, ಫೈನಾನ್ಸ್ ನಮ್ದೆಲ್ಲ ನ್ಯಾಷನಲೈಸ್ ಪ್ರೈವೇಟೈಸ್ ಬ್ಯಾಂಕ್ಸ್ ಅಂಡ್ ಫೈನಾನ್ಷಿಯಲ್ಸ್ ಹತ್ರ ನಮಗೆ ಟೈ ಅಪ್ಸ್ ಇದೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಆನ್ ಡಿಸೆಂಬರ್ ಅಂತ ಆದ್ರೆ ಫೈನಾನ್ಸ್ ಅಲ್ಲಿ ಕೂಡ ಒಳ್ಳೆ ಆಪ್ಷನ್ಸ್ ಗಳು ನಾವು ಕೊಡ್ತೀವಿ ಸರ್. ಸೊ ಹಂಗಾರೆ ಇದಕ್ಕೊಂದು ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಸರ್? ಡೌನ್ ಪೇಮೆಂಟ್ ಮಿನಿಮಮ್ ನೀವು 1 lakh ಮಾಡಿದ್ರು ಉಳಿದಿದ್ದು ನಿಮಗೆ ಲೋನ್ ಆಪ್ಷನ್ಸ್ ಮಾಡಿಸ್ಕೊಡ್ತೀವಿ. ಓಕೆ, ಸೊ ಅದಾಯ್ತು. 90 to 95% ನಿಮಗೆ ಲೋನ್ ಆಗುತ್ತೆ. ಸಬ್ಜೆಕ್ಟಿವ್ ಫಾರ್ ಸಿಬಿಲ್ ಅಂಡ್ ಬ್ಯಾಂಕಿಂಗ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ನಿಮಗೆ ಆರಾಮಾಗಿ ನಿಮಗೆ ಅರೌಂಡ್ 90 to 95% ನಿಮಗೆ ಲೋನ್ ಆಪ್ಷನ್ಸ್. ಇದು MG ಹೆಕ್ಟರ್ ತಗೊಳ್ಳೋದು, ಇದಕ್ಕೆ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ ಸರ್? ಮಿನಿಮಮ್ ನೀವು ಇದಕ್ಕೆ 2 to 3 lakhs ಕೂಡ ಮಾಡಬಹುದು, ಉಳಿದಿದ್ದು ನಿಮಗೆ ಇದು ಮಾಡ್ಕೋಬಹುದು. ಅದು ಬಿಟ್ಟು MGದು ವಿನ್ಸರ್ ತುಂಬಾ, ಹೌದು ಸರ್, ತುಂಬಾ ಮೂವಿಂಗ್ ಅಲ್ಲಿ ಇರುವಂತ ಒಂದು ವೆಹಿಕಲ್. ಸೊ ವಿನ್ಸರ್ ಇಟ್ಸ್ ಎ ಇವಾಗ EV ಮಾರ್ಕೆಟ್ ಅಲ್ಲಿ ಇಟ್ಸ್ ಎ ಕಿಂಗ್ ಅಂತಾನೆ ಹೇಳ್ಬೋದು. ಇವಾಗ ಏನಕ್ಕಂದ್ರೆ ಸೊ ಈ ಸೆಗ್ಮೆಂಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್. ಏನಂದ್ರೆ ಇಫ್ ಯು ಸಿ ದ ಪ್ರೈಸ್ ಪಾಯಿಂಟ್ ಇರ್ಬೋದು, ನಿಮ್ಗೆ ಸ್ಪೇಷಿಯಸ್ ಇರ್ಬೋದು, ಕಂಫರ್ಟ್ ಇರ್ಬೋದು, ಲಕ್ಸುರಿನೆಸ್ ಇರ್ಬೋದು. ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇಟ್ಸ್ ಅ ವ್ಯಾಲ್ಯೂ ಫಾರ್ ಮನಿ ಅಂಡ್ ಇಟ್ಸ್ ಎ ಅಗ್ರೆಸಿವ್ ಪ್ರೈಸಿಂಗ್ ಅಲ್ಲಿ ಇದೆ. ಸರ್ ವಿತಿನ್ 20 lakhs ಒಳಗಡೆ ನಿಮಗೆ ಟಾಪ್ ಅಂಡ್ ವಿತ್ ಅಡಾಸ್ ಬರುತ್ತೆ ಸರ್. ಇದಕ್ಕೆ ಏನು ಆಫರ್ ಇದೆ ನಮ್ಮಲ್ಲಿ? ಸರ್ ಕರೆಂಟ್ಲಿ ನೀವು ಇದಕ್ಕೆ ಪ್ಲಾನ್ ಮಾಡ್ತೀರಾ ಅಪ್ ಟು 50,000 ತನಕ ನಾನು ಬೆನಿಫಿಟ್ಸ್ ಮಾಡಿಸ್ಕೊಡ್ತೀನಿ. ಅಪ್ ಟು 50,000? ಇದ್ರ ಪ್ರೈಸ್ ನಿಮಗೆ? ಸರ್ ಪ್ರೈಸ್ ಸ್ಟಾರ್ಟ್ಸ್ ಫ್ರಮ್ ಅರೌಂಡ್ 13.99 ಎಕ್ಸ್ ಶೋರೂಮ್ ವ್ಯಾಲ್ಯೂ ಇಂದ ಸ್ಟಾರ್ಟ್ ಆಗುತ್ತೆ ಬೇಸ್ ಮಾಡೆಲ್. ಸೊ ಕ್ಲೋಸ್ ಟು 38 ಕಿಲೋಮೀಟರ್ ಇಟ್ಸ್ ಅರೌಂಡ್ 17.5 ಆನ್ ರೋಡ್ ಬರುತ್ತೆ. ಅಂಡ್ ಲಾಂಗ್ ರೇಂಜ್ ಆದ್ರೆ ನಿಮಗೆ ಇಟ್ಸ್ ಅರೌಂಡ್ ಒಂದು 20 lakhs ತನಕ ಬರುತ್ತೆ ಸರ್. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇರುತ್ತೆ, ಅಂದ್ರೆ ರೇಂಜ್ ಎಷ್ಟು ಕೊಡುತ್ತೆ ಏನು ಅಂತೆಲ್ಲ? ಸರ್ ರೇಂಜ್ ಈ ಮಾಡೆಲ್ ಅಲ್ಲಿ ನಿಮಗೆ ಇಟ್ಸ್ ಅರೌಂಡ್ 449 ಕಿಲೋಮೀಟರ್ಸ್ ಲಾಂಗ್ ರೇಂಜ್ ಅಲ್ಲಿ ಬರುತ್ತೆ. ಇನ್ನೊಂದು 38 ಕಿಲೋವಾಟ್ ಬ್ಯಾಟರಿ ನಿಮಗೆ ಇಟ್ಸ್ ಅರೌಂಡ್ 331 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಸರ್ ಈ ಮಾಡೆಲ್ ಅಲ್ಲಿ. ಓಕೆ. ಅಂಡ್ ನ್ಯೂ ಇಯರ್ ಆಫರ್ ಆ ತರದ್ ಏನಾದ್ರು ಇನ್ನು ಇನ್ಫಾರ್ಮೇಶನ್ ಬಂದಿದೆಯಾ ಅಥವಾ? ಸರ್ ನ್ಯೂ ಇಯರ್ಸ್ ಇನ್ನ ಆಪ್ಷನ್ಸ್ ವೆಹಿಕಲ್ಸ್ ಗಳು ಬರಬೇಕು. ಅಂಡ್ ನಮ್ಮ ಹತ್ರ ದರ್ ಇಸ್ ಅ 20 ಇಯರ್ ಎಂಡ್ ಆದ್ರಿಂದ ಲಿಮಿಟೆಡ್ ಸ್ಟಾಕ್ಸ್ ಗಳಿದೆ ಅಂಡ್ ಹ್ಯೂಜ್ ಬೆನಿಫಿಟ್ಸ್ ಕೂಡ ರನ್ನಿಂಗ್ ಇದೆ. ಓಕೆ, ಈ ವಿನ್ಸರ್ ಕೂಡ? ಎಸ್. ಅಂಡ್ ಇದು ಬಿಟ್ಟು ನಮ್ದು MG ಇದ್ರದ್ದು ಇದೆಯಾ? ಆಸ್ಟರ್ಗೆ ಏನಾದ್ರು ಇದೆಯಾ? ಎಸ್ ಸರ್, ಆಸ್ಟರ್ಗೂ ಕೂಡ ಅಪ್ ಟು 1 lakh ಬೆನಿಫಿಟ್ಸ್ ಕೂಡ ಮಾಡ್ತೀವಿ. ಓಕೆ, ಆಲ್ಮೋಸ್ಟ್ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 1,50,000 ಆ ರೀತಿ ಎಲ್ಲ ತರಗು ಇದೆ ಅಲ್ಲ. ಸೊ ಇದಿಷ್ಟು MG ಅಲ್ಲಿ ನಮಗೆ ಸಿಗುವಂತ ಒಂದು ಆಫರ್ಸ್ ಅಂತ ಹೇಳ್ಬೋದು. ಅಂಡ್ ನೀವೇನಾದ್ರೂ MG ಕಾರ್ನ ಬೈ ಮಾಡ್ಬೇಕು ಅಂತಂದ್ರೆ ಖಂಡಿತ ಬರ್ಬೋದು. ನಿಮ್ಗೆ JP ನಗರ ಹತ್ರ ಇದ್ರೆ ನಿಮ್ಗೆ ಅಲ್ಲಿಗೂ ಬರ್ಬೋದು. ಯಾವ MGಗೆ ಹೋದ್ರು ಕೂಡ ನಿಮ್ಗೆ ಇವರು ಹೇಳಿರುವಂತ ಆ ಒಂದು ಆಫರ್ಸ್ ಅಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಒಂದು ವಿಡಿಯೋ ಬಗ್ಗೆ. ಅಂಡ್ ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಹೇಳ್ತಾ ಥ್ಯಾಂಕ್ಸ್. ಥ್ಯಾಂಕ್ ಯು, ಇದನ್ನ ಹಂಚ್ಕೊಂಡಿದ್ದೀನಿ. ಥ್ಯಾಂಕ್ ಯು.